ರಾಜಕೀಯ ಹೈ ವೋಲ್ಟೇಜ್ ಕೇಂದ್ರವಾಗಿದೆ ಈಗ ಡಿಸಿಎಂ ಡಿಕೆ ನಿವಾಸ. ಒಂದು ಕಡೆ ಆತು, ಇದೀಗ ಸದಾಶಿವನಗರದ ಡಿಕೆ ಮನೆಯಲ್ಲಿ ಗರಿಗೆದರ್ತಾ ಇದೆ ಚಟುವಟಿಕೆ. ತಡರಾತ್ರಿ 1 ಗಂಟೆವರೆಗೂ ಕೂಡ ಆಪ್ತರ ಜೊತೆ ಚರ್ಚೆ ನಡೆಸಿದ್ದಾರೆ ಡಿಕೆಶಿ. ಸದ್ಯ ಮನೆಯಲ್ಲೇ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೀಗೆ ಸಿದ್ದರಾಮಯ್ಯ ಬಣದಲ್ಲಿ ಒಂದು ಕಡೆ ಬೆಳವಣಿಗೆ, ಮತ್ತೊಂದು ಕಡೆ ರಾಜಕೀಯ ಹೈ ವೋಲ್ಟೇಜ್ ಕೇಂದ್ರವಾಗ್ತಾ ಇದೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸ. ಸದಾಶಿವನಗರದಲ್ಲಿ ಇರುವಂತಹ ಡಿಕೆ ಮನೆಯಲ್ಲಿ ತಡರಾತ್ರಿ 1 ಗಂಟೆವರೆಗೂ ಕೂಡ ಚರ್ಚೆ ಆಗಿದೆ. ಡಿಕೆಶಿ ತಮ್ಮ ಆಪ್ತರ ಜೊತೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಹೇಳೋ ಹಾಗೆ ಒಂದು ಕಡೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ, ರಾಜ್ಯಪಾಲರಿಗೋಸ್ಕರ ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಏನಿದೆ ಈಗ ಸದ್ಯಕ್ಕೆ ರಾಜಕೀಯ ಚಟುವಟಿಕೆ ಜೋರಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ ಡಿಕೆ ಸುರೇಶ್ ಕೂಡ ದೆಹಲಿಯಿಂದ ವಾಪಸ್ ಆಗಿದ್ರು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಎಲ್ಲವೂ ಕೂಡ ಜೋರಾಗಿದೆ. ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆಯೇ ಅವರ ಆಪ್ತರು, ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿದ್ರು, ಸಿಹಿ ಹಂಚಿದ್ರು, ಸಂಭ್ರಮಾಚರಣೆ ಮಾಡಿದ್ರು. ಅದಾದ ನಂತರ ಡಿಕೆ ಕೂಡ ಮನೆಗೆ ಹೋಗ್ತಾರೆ. ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಎಲ್ಲರಿಗೂ ಕೂಡ ಅವರ ಅಭಿಮಾನಿಗಳಿಗೆ ಕೈ ಮುಗಿದು ಒಳಗೆ ಹೋಗ್ತಾರೆ. ಅದಾದ ನಂತರ ತಡರಾತ್ರಿ ರಾತ್ರಿ 1 ಗಂಟೆವರೆಗೂ ಕೂಡ ಅವರ ಒಂದು ಆಪ್ತರ ಜೊತೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗೆ ಸದ್ಯಕ್ಕೆ ರಾಜಕೀಯ ಹೈ ವೋಲ್ಟೇಜ್ ಆಗಿದೆ ಈಗ ಡಿಕೆಶಿ ಅವರ ಮನೆ. ಸದಾಶಿವನಗರದಲ್ಲಿ ಇರುವಂತಹ ಡಿಕೆ ಮನೆ ಮುಂದೆ ಬಹಳಷ್ಟು ಚಟುವಟಿಕೆಗಳು ಈಗ ನಡೀತಾ ಇದೆ. ಅವರ ಆಪ್ತರು ಕೂಡ ದೌಡಾಯಿಸ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಮನೆ ಬಳಿ ಹೆಚ್ಚುತ್ತಾ ಇದೆ ಈಗ ಖಾಕಿ ಭದ್ರತೆ ಕೂಡ. ಆಪ್ತರು, ಕಾರ್ಯಕರ್ತರು ಮನೆ ಬಳಿ ಬರುವಂತ ಸಾಧ್ಯತೆ ಇದೆ, ಹಾಗಾಗಿ ಪೊಲೀಸ್ ಭದ್ರತೆ ಇದೆ. ಡಿಕೆಶಿ ಮನೆ ಬಳಿ ಬ್ಯಾರಿಕೇಡ್ ಹಾಕಿ ಭದ್ರತೆಗೆ ತಯಾರಿ ಮಾಡಲಾಗ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಿದ್ದಾರೆ ಡಿಕೆಶಿ ನಿವಾಸದ ಹತ್ರ. ಡಿಕೆಶಿ ಮನೆ ಸಂಪರ್ಕಿಸುವ 2 ಕಡೆ ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಬಂದ್ ಮಾಡಿದ್ದಾರೆ ಪೊಲೀಸರು. ಡಿಸಿಎಂ ಡಿಕೆ ಶಿವಕುಮಾರ್ ಮನೆ ಹತ್ರ ಈಗ ಪೊಲೀಸ್ ಭದ್ರತೆ ಕೂಡ ಇದೆ. 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆಯಂತೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಮನೆಗೆ ಸಂಪರ್ಕಿಸುವಂತ 2 ರಸ್ತೆಗಳನ್ನು ಕೂಡ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ನಿನ್ನೆ ಅಲ್ಲ ಮೊನ್ನೆ ಯಾವಾಗ ಈ ಒಂದು ಮಾಹಿತಿ ಬಂತು ಅಂತಂದ್ರೆ ಎಲ್ಲೋ ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ, ನಿರ್ಧಾರ ಮಾಡ್ಕೊಂಡಿದ್ದಾರೆ ರಾಜೀನಾಮೆ ಕೊಡ್ಲಿಕ್ಕೆ ಅಂತ ಹೇಳಿ. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಮನೆ ಹತ್ರ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು, ಅವರ ಆಪ್ತರು ಹೋಗಿದ್ದು ಈಗಲೂ ಕೂಡ ತಡರಾತ್ರಿ, ಬೆಳಿಗ್ಗೆ, ರಾತ್ರಿ ಎಲ್ಲ ಒಂದು ಸಮಯದಲ್ಲೂ ಕೂಡ ಅವರ ಅಭಿಮಾನಿಗಳು ಅವ್ರ ಮನೆ ಹತ್ರ ಹೋಗ್ತಾನೆ ಇದ್ದಾರೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನು ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಯಾವಾಗ ಡಿಕೆ ಶಿವಕುಮಾರ್ ನಿನ್ನೆ ಅಷ್ಟೇ ದೆಹಲಿಯಿಂದ ವಾಪಸ್ ಆದ್ರು, ಡಿಕೆ ಶಿವಕುಮಾರ್ ದೆಹಲಿಯಿಂದ ವಾಪಸ್ ಆಗುವಂತ ಸಂದರ್ಭದಲ್ಲೂ ಕೂಡ ನೀವೆಲ್ಲ ಗಮನಿಸಿರಬಹುದು, ಆಸ್ ಯೂಶುವಲ್ ಆಗಿ ಅವರಿಗೆ ಎಷ್ಟು ಸೆಕ್ಯೂರಿಟಿ ಇರುತ್ತೋ ಅದಕ್ಕಿಂತ ಡಬಲ್ ಆಗಿ ನಿನ್ನೆ ಅವರಿಗೆ ಸೆಕ್ಯೂರಿಟಿಯನ್ನ ಕೊಡಲಾಗಿತ್ತು. ಅವರ ಸುತ್ತಮುತ್ತ ಪೊಲೀಸವರೇ ಇರ್ಬೋದು ಅಥವಾ ಅವರ ಬೌನ್ಸರ್ಗಳಿರ್ಬೋದು, ನಿನ್ನೆ ತುಂಬಾ ಜಾಸ್ತಿ ಭದ್ರತೆ ಅವರಿಗೆ ಕೊಡಲಾಗಿತ್ತು. ಹೀಗೆ ಅವ್ರ ಮನೆ ಹತ್ರನೂ ಕೂಡ ಈಗ ಇದೇ ಒಂದು ಭದ್ರತೆಯನ್ನು ಆಯೋಜನೆ ಮಾಡಲಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕುವುದು, ಸುತ್ತಮುತ್ತ ಸಂಪರ್ಕ ಕಲ್ಪಿಸುವಂತಹ ಒಂದು 2-3 ರಸ್ತೆಗಳನ್ನು ಬಂದ್ ಮಾಡೋದು, ಹೀಗೆ ಕೆಲವೊಂದು ಕ್ರಮಗಳನ್ನು ತಗೊಂಡು ಈಗ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಿನ್ನೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಆಗೋಗಿದೆ ಅಲ್ಲಿ. ಅದರಲ್ಲೂ ಕೂಡ ಡಿಕೆ ಅಂತ ಕೂಗಿ ಅವರ ಅಭಿಮಾನಿಗಳು ಪಟಾಕಿಗಳನ್ನು ಸಿಡಿಸಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಿದ್ರು ಡಿಕೆ ನಿವಾಸದ ಮುಂದೆ. ಅದರಲ್ಲೂ ಕೂಡ ಡಿಕೆ ಸುರೇಶ್ ಕೂಡ ಆ ಸಂದರ್ಭದಲ್ಲೇ ಅವ್ರ ಮನೆ ಹತ್ರ ಹೋಗ್ತಾರೆ. ಇದೆಲ್ಲವೂ ಕೂಡ ನಿನ್ನೆ ಆಗಿರುವಂತಹ ಬೆಳವಣಿಗೆ. ಈಗ ಇದೆಲ್ಲವೂ ಕೂಡ ಇವತ್ತು ಆಗ್ಬೋದಲ್ವಾ, ಹಾಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ.